ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈಗ ತಾನೇ ವಿಘ್ನ ವಿನಾಯಕನ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ಆದ್ರೆ ಬದುಕಿನಲ್ಲಿ ವಿಘ್ನ ಬಂದಾಗ ಎಷ್ಟೋ ಜನ ಧೈರ್ಯ ಕಳ್ಕೊಂಡ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆತ್ಮಹತ್ಯೆ ಅಂತಂದ್ರೆ ನಾವು ನಿಜವಾಗ್ಲೂ ಬಹಳ ಗಂಭೀರವಾಗಿ ಯೋಚನೆ ಮಾಡ್ಬೇಕಾಗತ್ತೆ. ಯಾಕಂತಂದ್ರೆ ನಮ್ಮ ಶರೀರದ ಹತ್ಯೆ ಮಾಡಿದ್ರೆ ಕೊಲೆ ಅಂತೀವಿ, ನಮ್ಮನ್ನ ನಾವೇ ಹತ್ಯೆ ಮಾಡ್ಕೊಳಕ್ ಹೋದ್ರೆ ಅದಕ್ಕೆ ಆತ್ಮಹತ್ಯೆ ಅಂತಂತೀವಿ. ಅಂದ್ರೆ ಆಧ್ಯಾತ್ಮಿಕವಾಗಿ ಕೂಡ ಮಹತ್ವ ಇದೆ. 84 ಲಕ್ಷ ಜೀವ ಜಂತುಗಳನ್ನ ದಾಟ್ಕೊಂಡು ಕೊನೆಗೆ ಮನುಷ್ಯ ಜನ್ಮ ಬಂದಾಗ ಅದನ್ನ ವ್ಯರ್ಥ ಮಾಡ್ಕೊಳ್ಳೋದು ಅಂತಂದ್ರೆ ಈ ಆತ್ಮಹತ್ಯೆ ಮಾಡ್ಕೊಳ್ಳೋದು. ಬಹುಶಃ 2018ರಿಂದ 21ರವರೆಗೂ ಆ ಮಧ್ಯದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಸಂಖ್ಯೆ 27% ಆಗಿ ಹೋಗ್ಬಿಟ್ಟಿತ್ತು. 22-23ನೇ ಇಸ್ವಿಯಲ್ಲೂ ಕೂಡ 100% ಇತ್ತು. ಇದಕ್ಕೆ ಕಾರಣ ಅಂದ್ರೆ ಆಗ ಬಂದಂಥ ಕೊರೋನಾ, ಅದರಿಂದ ದುರಂತ. ಆದರೆ ಇವತ್ತಿಗೂ ಕೂಡ ಕೊರೋನಾ ಬಂದು ಹೋದ್ರೂ ಕೂಡ ಯುವಕರಲ್ಲಿ ಆತ್ಮಹತ್ಯೆ ಕಡಿಮೆ ಆಗಿಲ್ಲ. ನಮ್ಮ ಇಡೀ ಭಾರತದ ಸಂಖ್ಯೆ ತಗೊಂಡ್ರೆ 7,27,000 ಜನ ಪ್ರತಿ ವರ್ಷ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಅದರ ಬಗ್ಗೆ ತಿಳಿಸ್ಕೊಡಕ್ಕೆ, ವಿವರವಾಗಿ ತಿಳಿಸಕ್ಕೆ ನಮ್ಮೊಂದಿಗಿದ್ದಾರೆ ಪದ್ಮಶ್ರೀ ಡಾಕ್ಟರ್ CR ಚಂದ್ರಶೇಖರ್ ಅವರು. ಅವರು ಸೈಕ್ಯಾಟ್ರಿದು ಪ್ರೊಫೆಸರ್, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್, ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಗಿ ನಿಮ್ಹಾನ್ಸ್ನಿಂದ ರಿಟೈರ್ಡ್ ಆದವರು. ಅತ್ಯಂತ ಯುವಕರ ಮಾನಸಿಕ ಸ್ವಾಸ್ಥ್ಯದ ಬಗ್ಗೆ ಕಾಳಜಿ ಇದ್ದಂಥವ್ರು. ಡಾಕ್ಟ್ರೇ ನಮಸ್ಕಾರ. ನಮಸ್ಕಾರ. ಸರ್, ದಯವಿಟ್ಟು ಈ ಆತ್ಮಹತ್ಯೆ ಬಗ್ಗೆ ತಿಳಿಸ್ಕೊಡಿ. ಎಷ್ಟು ಸ್ಟೇಜಸ್ ಇದೆ, ಎಷ್ಟು ತರದ ಆತ್ಮಹತ್ಯೆಗಳಿದೆ, ಯಾವ್ಯಾವ ತರದ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಜನ, ಯಾಕೆ ಮಾಡ್ಕೊಳ್ತಾ ಇದ್ದಾರೆ, ದಯವಿಟ್ಟು ವಿವರವಾಗಿ ತಿಳಿಸಿ. ನಾವೆಲ್ಲ ಬದುಕಿರೋದಕ್ಕೆ ಇಷ್ಟಪಡ್ತೇವೆ, ಸಾಯೋದಕ್ಕೆ ಯಾರಿಗೂ ಇಷ್ಟ ಇಲ್ಲ. ಹೌದು. 100 ವರ್ಷ ಅದು ಬದುಕೋಣ, ಆಮೇಲೆ ಅದು ಬದುಕೋಣ ಅಂತ ಆಸೆ. ಆದ್ರೆ ಕೆಲವರಿಗೆ ಸಾಯ್ಬೇಕು ಅಂತ ಆಸೆ ಶುರುವಾಗುತ್ತೆ. ಇದೊಂದು ವಿಪರ್ಯಾಸ. ನೀವು ಹೇಳಿದಾಗೆ ಯಾವುದೇ ಪಕ್ಷಿ, ಪ್ರಾಣಿ, ಹುಳು, ಹಪ್ಪೆ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ಹೌದು. ಎಷ್ಟೇ ಕಷ್ಟ ಬಂದು ಹೋರಾಡ್ತವೆ ಬದುಕೋದಿಕ್ಕೆ. ಅದು ಮನುಷ್ಯ 1.5 kg ಮೆದುಳನ್ನ ಪಡ್ಕೊಂಡು ನಾನ್ಯಾಕೆ ಬದುಕಿರಬೇಕು, ಬದುಕಿನಿಂದ ಏನೋ ಹತಾಶರಾಗ್ತಾರೆ. 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 ಇನ್ನು ಬದುಕಿನಿಂದ ಏನೋ ಸುಖವಿಲ್ಲ ಅಂತ. ಯಾವಾಗ ಬದುಕು ಸುಖ ಇಲ್ಲ ಅಂತ ಅನ್ಸುತ್ತೆ, ಬದುಕಿನಲ್ಲಿ ಬರೀ ಸೋಲೆ ಇದೆ, ಬದುಕಿನ ಬರೀ ಹತಾಶೆ ಇದೆ, ಬದುಕಿನಲ್ಲಿ ಬರೀ ನಿರಾಶೆ ಇದೆ ಅಂತಂದ್ರೆ ಈ ಆತ್ಮಹತ್ಯೆ ಯೋಚನೆ ಬರುತ್ತೆ. ಇದನ್ನ ಸಿಗ್ಮಂಡ್ ಫ್ರಾಯ್ಡ್ ಬಹಳ ಚೆನ್ನಾಗಿ ಹೇಳಿದ್ದಾನೆ. ನಮ್ಮೆಲ್ಲೂ ಲೈಫ್ ಇನ್ಸ್ಟಿಂಕ್ಟ್, ಜೀವಿಸುವ ಹುಟ್ಟಾಸೆ ಇರುತ್ತೆ, ಜೊತೆ ಜೊತೆಗೆ ಡೆತ್ ಇನ್ಸ್ಟಿಂಕ್ಟ್ ಇರುತ್ತೆ ಅಂತಾರೆ. ಜೊತೆಯಾಗಿ ಎಲ್ಲಿಯವರೆಗೆ ಲೈಫ್ ಇನ್ಸ್ಟಿಂಕ್ಟ್ ಇರುತ್ತೆ, ಡೆತ್ ಬರಲ್ಲ. ಡೆತ್ ಇನ್ಸ್ಟಿಂಕ್ಟ್ ಬಂದ ತಕ್ಷಣ ಲೈಫ್ ಇನ್ಸ್ಟಿಂಕ್ಟ್. ಇದೊಂದು ಸಹಜವಾದಂತ ಮಾನಸಿಕ ವ್ಯಾಪಾರ. ಹಾಗಾಗಿ ಈ ಸಾಯುವ ಹುಟ್ಟಾಸೆ ಇರುತ್ತೆ, ಅದು ಮನೆಯಲ್ಲಿರುತ್ತೆ. ಕೆಲವರಲ್ಲಿ ಅದು ಮೇಲ್ ಬರ್ತದೆ, ಸಾಯೋದೇ ಪ್ರಯತ್ನ ಪಡ್ತಾರೆ. 1 suicide per every 40 seconds. ಪ್ರತಿ 40 ಸೆಕೆಂಡಿಗೆ ಒಬ್ಬ ವ್ಯಕ್ತಿ ಪ್ರಪಂಚದಾದ್ಯಂತ ಆತ್ಮಹತ್ಯೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಥವಾ ಸತ್ತು ಹೋಗ್ತಾರೆ. ಹಾಗೆ ನಮ್ಮ ದೇಶದಲ್ಲಿ ಸಾಕಷ್ಟು ಆತ್ಮಹತ್ಯೆ ಪ್ರಕರಣಗಳನ್ನ ನಾವು ಓದ್ತೇವೆ, ಕೇಳಿದ್ದೇವೆ. ಈಗ ರಾಮಾಯಣದಲ್ಲಿ ರಾಮ, ಲಕ್ಷ್ಮಣ, ಸೀತೆ 3 ಜನ ಆತ್ಮಹತ್ಯೆ ಮಾಡ್ಕೊಂಡ್ರು. 2 ಜಲಪ್ರವೇಶ, 1 ಭೂಪ್ರವೇಶ. ಬಸವಣ್ಣವರು ಆತ್ಮಹತ್ಯೆ ಮಾಡ್ಕೊಂಡ, ಕೊಲೆ ಆದ್ರ ಅದ್ರ ಬಗ್ಗೆ ಕಾಂತುವಾಸಿ ಇದೆ. ಹಾಗೆ ಜೈನ ಮನೆಗಳು ಸಲ್ಲೇಖನ ವ್ರತ ಮಾಡ್ತಾರೆ, ನೀರು ಕುಡಿದೇನೆ 30 ದಿವಸ 40 ದಿವಸ ಉಪವಾಸ ಇದ್ದು ಸತ್ತು ಹೋಗ್ತಾರೆ. ಹಾಗೆ ಸತಿ ಪದ್ಧತಿ, ವಾಲಂಟಿಯರ್ ಗಂಡ ಹೋದ್ಮೇಲೆ ನಾನ್ಯಾಕೆ ಬದುಕಿರ್ಬೇಕು ಅಂತ ಹೇಳಿ ಸತಿ ಬೆಂಕಿಗೆ ಹಾಕ್ತಕ್ಕಂಥದ್ದು. ಹಾಗೆ ರಾಜನ ಅಂಗರಕ್ಷಕರು, ರಾಜ ಸುತ್ತೋದ್ರೆ ಅಂಗರಕ್ಷಕರು ತಾವು ಆತ್ಮಹತ್ಯೆ ಮಾಡ್ಕೊಂಡ್ರು. ಹೀಗಾಗಿ ಆತ್ಮಹತ್ಯೆ ಅಂತಕ್ಕಂಥದ್ದು ಪ್ರಪಂಚದಾದ್ಯಂತ 5,000 10,000 ವರ್ಷಗಳ ಕಾಲದಿಂದನೂ ಕೇಳಿ ಬರ್ತಾ ಇದೆ, ಎಲ್ಲಾ ದೇಶಗಳಲ್ಲಿ, ಎಲ್ಲಾ ಸಂಸ್ಕೃತಿನಲ್ಲಿ. ಹಾಗೆ ನೀವು ಹೇಳಿದಾಗೆ ವರ್ಷ ಆತ್ಮಹತ್ಯೆ ಮಾಡಿಕೊಳ್ಳುವ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಒಂದ್ ಕಾಲಕ್ಕೆ ಬೆಂಗಳೂರು ಸೂಸೈಡ್ ಸಿಟಿ ಆಗ್ಬಿಟ್ಟಿತ್ತು. ಈಗ ಅದು 2ನೇ ಸ್ಥಾನ 3ನೇ ಸ್ಥಾನಕ್ಕೆ ಹೋಗಿದೆ. ಚೆನ್ನೈ ಈಗ ನಂಬರ್ 1 ಆಗ್ಬಿಟ್ಟಿದೆ. ನೆಕ್ಸ್ಟ್ ಡೆಲ್ಲಿ, ನೆಕ್ಸ್ಟ್ ಮಧ್ಯಪ್ರದೇಶ ಹತ್ರ. ಹಾಗೆ ಮಕ್ಕಳು ಕೂಡ 3 ವರ್ಷದಲ್ಲಿ 24,000 ಮಕ್ಕಳ ಆತ್ಮಹತ್ಯೆ ಇದೊಂದು ಬಹಳ ಗಂಭೀರವಾದಂತ ಸ್ಥಿತಿ. ಯಾಕಂದ್ರೆ ಡ್ರಗ್ಸ್ ತಗೊಳ್ಳೋದು 75 ಜಾಸ್ತಿ ಆಗ್ತಾ ಇದೆ ಮಕ್ಕಳಲ್ಲಿ. ಡ್ರಗ್ಸ್ ತಗೊಳ್ಳೋದು, ಎಕ್ಸಾಮ್ ಭಯ ಅದೆಲ್ಲ ಜಾಸ್ತಿ ಆಗಿದೆ, ಮಾರ್ಕ್ಸ್.
ನೋಡಿ, 17-19 ಅವಧಿಯಲ್ಲಿ ದೇಶದಲ್ಲಿ 14-18 ವಯೋಮಾನದ 24,000ಕ್ಕೂ ಹೆಚ್ಚು ಮಕ್ಕಳು ಆತ್ಮಹತ್ಯೆಗೆ ಹ್ಮ್ ಶರಣಾಗಿದ್ದಾರೆ. ಹ್ಮ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿಲ್ಲ ಅನ್ನೋ ಕಾರಣ ಕೊಡ್ತಾರೆ, ಅಥವಾ ಇನ್ಯಾವುದೇ ಕಾರಣ ಕೊಡ್ತಾರೆ. ಹಾಗಾಗಿ ಆ ಮಕ್ಕಳ ಮನಸ್ಸಲ್ಲೂ ಮುಖ್ಯವಾಗಿ ನಮ್ಮ ಟಿವಿನಲ್ಲಿ ಸೆಲೆಬ್ರಿಟಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ತೋರಿಸಿ ತೋರಿಸಿ ಎಲ್ಲರಿಗೂ ಹ್ಮ್ ಟ್ರೈನಿಂಗ್ ಕೊಟ್ಬಿಟ್ಟಿದ್ದಾರೆ ಹ್ಮ್ ಆತ್ಮಹತ್ಯೆ ಮಾಡ್ಕೊಳ್ಳೋದು ಹೇಗೆ ಅಂತ. ಹಾಗಾಗಿ ಹ್ಮ್ ಮಕ್ಕಳು ಅವರಿಗೆ ಕಷ್ಟ ಎದುರಿಸಿ ಅಭ್ಯಾಸಗಳನ್ನ. ಅದ್ರಲ್ಲೂ ಯುವಕರು ಅಂತಂದ್ರೆ ಹಾ, ಹೌದು. ಪ್ರೇಮದಲ್ಲಿ ಸಿಲುಕಾಕೊಂಡ್ಬಿಟ್ಟು ಭಗ್ನ ಪ್ರೇಮಿಗಳಾಗಿ ಸೂಸೈಡ್ ಮಾಡ್ಕೊಳ್ತಾರೆ. ಅದು ಅದೊಂದು. ಪಿಕ್ಚರ್ಗಳಿಂದಾನೇ ಕಲಿತಾರೆ. ಹೌದು, ಹೌದು, ವೈಫಲ್ಯ, ಯಾವುದೇ ರೀತಿಯ ವೈಫಲ್ಯ, ಪ್ರೀತಿ ಪ್ರೇಮ ವೈಫಲ್ಯ, ಅಥವಾ ಹ್ಮ್ ಮಾದಕ ದ್ರವ್ಯ ಶುರು ಮಾಡ್ತಾರೆ, ಆಮೇಲೆ ಸಿಗೋದಿಲ್ಲ ಅದು. ಹಾಗೆ ಹ್ಮ್ ನಿರುದ್ಯೋಗ, ಇವೆಲ್ಲ ಹ್ಮ್ ಸೇರ್ಕೊಂಡು. ಹಾಗೆ ಸಾಮಾನ್ಯವಾಗಿ ಈ ಡೆತ್ ನೋಟ್ ನಲ್ಲಿ ಏನೇನ್ ಬರೀತಾರೆ ಅಂತಂದ್ರೆ, 23% ಜನ ಹ್ಮ್ ಕೌಟುಂಬಿಕ ಸಮಸ್ಯೆಗಳನ್ನ ಬರೀತಾರೆ. ಹ್ಮ್ ಗಂಡ ಹೆಂಡತಿ ಜಗಳ ಆಗ್ಬೋದು, ಅತ್ತೆ ಹ್ಮ್ ಸೊಸೆ ಫೈಟಿಂಗ್ ಆಗ್ಬೋದು, ಹ್ಮ್ ಅಥವಾ ನನ್ನನ್ನು ಯಾರು ಪ್ರೀತಿ ಮಾಡ್ತಾ ಇಲ್ಲ ಮನೆಯಲ್ಲಿ, ಹ್ಮ್ ಬರೀ ಹ್ಮ್ ಬೈತಾರೆ. ಈ ರೀತಿ ಹ್ಮ್ ಕೌಟುಂಬಿಕ ಸಮಸ್ಯೆಗಳೇ ಹ್ಮ್ 23% ಕೇಸ್ಗಳಲ್ಲಿ ಹ್ಮ್ ಹ್ಮ್ ಆತ್ಮಹತ್ಯೆಗೆ ಪ್ರೇರಣೆ ಕೊಡುತ್ತೆ ಅಂತ ಡೆತ್ ನೋಟ್ ಹೇಳುತ್ತೆ. ಹಾಗೆ ಆರೋಗ್ಯ ಹ್ಮ್ ಸಮಸ್ಯೆ, ನನಗೆ ಹ್ಮ್ ಕ್ಯಾನ್ಸರ್ ಆಗಿದೆ ಸತ್ತೋಗ್ತೇನೆ, ನನಗೆ ಹ್ಮ್ ಏಡ್ಸ್ ಬಂದಿದೆ ಸತ್ತೋಗ್ತೇನೆ, ಅಥವಾ ಹ್ಮ್ ವಾಸಿ ಆಗದಂತ ಹ್ಮ್ ಸಾಮಾಜಿಕ ಕಳಂಕ ಇರ್ತಕ್ಕಂಥ ಸೋರಿಯಸ್ ಬಂದಿದೆ, ನಾನು ಹ್ಮ್ ಸತ್ತೋಗ್ತೇನೆ. ಈ ರೀತಿ ಆರೋಗ್ಯ ಹ್ಮ್ ಸಮಸ್ಯೆಗಳು 23%. ಬಾಕಿದೆಲ್ಲ ಆರ್ಥಿಕ ಪಾವರ್ಟಿ, ಇವೆಲ್ಲ ಎರಡು ಹ್ಮ್ ಪರ್ಸೆಂಟ್ 3% ಹೋಗುತ್ತೆ. ಹಾಗಾಗಿ ನಾವು ಹ್ಮ್ ಆತ್ಮಹತ್ಯೆ ಪ್ರಿವೆಂಟ್ ಮಾಡ್ಬೇಕು ಅಂತಂದ್ರೆ, ಈ ಫ್ಯಾಮಿಲಿ ಪ್ರಾಬ್ಲಮ್ಸ್, ನಮ್ಮ ಕುಟುಂಬ ಹ್ಮ್ ಸ್ಟ್ರಾಂಗ್ ಆಗ್ಬೇಕಾದ್ರೆ, ಕುಟುಂಬದಲ್ಲಿ ಪ್ರೀತಿ ವಿಶ್ವಾಸ, ಹ್ಮ್ ಒಬ್ಬರಿಗೊಬ್ಬರು ಹ್ಮ್ ಆಸರೆ ನೀಡ್ತಕ್ಕಂಥದ್ದು, ಹ್ಮ್ ಹಾಗೆ ದೂಷಣೆ ಮಾಡ್ತಕ್ಕಂಥದ್ದು ತೆಗಿಬೇಕು. ಹಾ ಹಾಗೆ ಆರೋಗ್ಯ ಸಮಸ್ಯೆ ಬಂದ ತಕ್ಷಣ ಎಲ್ಲಾ ಕಾಯಿಲೆಗೂ ಔಷಧಿ ಇದೆ. ಹೌದೌದು ಯಾವುದೇ ಹೌದೌದು ಕಾಯಿಲೆಗೆ ಔಷಧಿ ಇಲ್ಲ ಅಂತೇನಿಲ್ಲ. ಹೌದು ಹಾಗಾಗಿ ಇವನ್ ಕ್ಯಾನ್ಸರ್ ಬಂದು ಕೂಡ ಕ್ಯಾನ್ಸರ್ ಕೂಡ ವಾಸಿ ಆಗುತ್ತೆ. ಈಗ ಅಥವಾ ಹಾರ್ಟ್ ಅಟ್ಯಾಕ್ ಹೌದು ಆಯ್ತು ಅಂತಂದ್ರೆ ಹೌದು ಬದುಕಿಸಬಹುದು, ಅದಕ್ಕೂ ಟ್ರೀಟ್ಮೆಂಟ್ ಅಥವಾ ಸ್ಟ್ರೋಕ್ ಕೊಡ್ಬೋದು. ಆಯ್ತು ಅಂತಂದ್ರೆ ಬದುಕೊಳ್ತಾರೆ. ಹೀಗಾಗಿ ಹೌದು ಹಿಂದಿನ ಕಾಲದಲ್ಲಿ ಕಾಯಿಲೆ ಬಂತು ಅಂತಂದ್ರೆ ಇನ್ಯಾಕೆ ಬಹಳ ಆಗ್ತೀನಿ, ಚಿಕಿತ್ಸೆ ಹ್ಮ್ ಇಲ್ಲ, ನೋವು ನರಳಿಕೆ ಅಂತ ಹೇಳಿ ಹ್ಮ್ ಜನ ಹ್ಮ್ 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 ಸಾಯೋದಿಕ್ಕೆ. ಹಾಗೆ ಗೃಹಿಣಿಯರಲ್ಲಿ, ಹ್ಮ್ ಆ, ವಿದ್ಯಾರ್ಥಿಗಳಲ್ಲಿ ಇದು ಜಾಸ್ತಿ ಆಗ್ತಾ ಇದೆ ಹ್ಮ್ ಆತ್ಮಹತ್ಯೆ ಪ್ರಮಾಣ. ಮತ್ತು 1% 6-8% ಹುಟ್ಟೋಗ್ತಾ ಇದೆ. ಹಾಗೆ ಹ್ಮ್ ನಮ್ಮ ದೇಶದಲ್ಲಿ ವೃದ್ಧರು ಕೂಡ ಈಗ ಹ್ಮ್ ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ. ಲಾಸ್ಟ್ ಮಂತ್ ನೋಡಿ, ಹೌದು 4 ಹ್ಮ್ ಜನ ಮಕ್ಕಳು ತಂದೆ ಹ್ಮ್ ತಾಯಿನ ಆಶ್ರಮಕ್ಕೆ ಬಿಟ್ಬಿಟ್ಟಿದ್ದಾರೆ. ಅವ್ರು ಆ ಹೌದು ನೈಟೇ ಇಬ್ರು ಮಾತಾಡ್ಕೊಂಡು, ನಾವು ಸತ್ತೋಗ್ಕೊಂಡ ಕಡೆ ಹ್ಮ್ ಇನ್ಯಾಕಿರ್ಬೇಕು ಅಂತ. ಹಾಗೆ ವೃದ್ಧರಲ್ಲೂ ಕೂಡ, ನಮ್ಮಲ್ಲಿ ಹ್ಮ್ ಇರ್ಲಿಲ್ಲ, ವೃದ್ಧರುಗಳು ಹೌದೌದು ಸಾಕಷ್ಟು ಹೌದು ತೊಂದರೆ ಇದ್ರು ಕೂಡ, ಆರ್ಥಿಕ ಸಮಸ್ಯೆ ಇದ್ರು ಕೂಡ, ಮಗ ಮಗಳು ನೋಡ್ಬಿಟ್ಟು ಕೂಡ ಹ್ಮ್ ಬದುಕ್ತಾ ಇದ್ರು. ಈಗ ಅವರಲ್ಲೂ ಕೂಡ ಆತ್ಮಹತ್ಯೆ ಬರ್ತಾ ಇದೆ, ಇತ್ತೀಚೆಗೆ ಒಂಟಿತನ ತಾನೇ ಮುಖ್ಯವಾಗಿ. ವೃದ್ಧಾಶ್ರಮಕ್ಕೆ ಬಿಟ್ಬಿಟ್ರು ಮಗ ಸೊಸೆ ಹೌದು, ಅಂತ ಇಬ್ರು ಹೌದು, ಗಂಡ ಹೆಂಡತಿ ಆತ್ಮಹತ್ಯೆ ಮಾಡ್ಕೊಂಡ್ರು. ಹೌದು, ಹೌದು. ಅಂದ್ರೆ ವೃದ್ಧರಲ್ಲೂ ಕೂಡ ಹತಾಶೆ ಬರ್ತಾ ಇದೆ. ಹ್ಮ್ ಹತಾಶೆ ಬರ್ತಾ ಇದೆ. ಹ್ಮ್ ಹಾಗಾಗಿ ಈಗ ನೇಣು ಹಾಕತಕ್ಕಂಥದ್ದು ಅತ್ಯಂತ ಸಾಮಾನ್ಯ, 41%. ಯಾಕಂದ್ರೆ ಬಹಳ ಸುಲಭ, ಹ್ಮ್ ಒಂದು ಹಗ್ಗ ಸಿಕ್ಕರೆ ಸಾಕು, ಹೌದು ದುಪ್ಪಟ್ಟ ಹೌದು ಸಿಕ್ಕರೆ ಹೌದು ಸಾಕು, ಹೌದು ಒಂದು ಪಂಚ ಸಿಕ್ಕರೆ ಸಾಕು. ಹ್ಮ್ ಹಾಗೆ ಬೆಂಕಿ ಹಚ್ಚಿಕೊಳ್ತಕ್ಕಂಥದ್ದು ಬಹಳ ಭೀಕರವಾದಂತ ಆತ್ಮಹತ್ಯಾ ಹೌದು ಹೌದು ಪ್ರಯತ್ನ ಹೌದು ಅದು. ವಿಷ ಹ್ಮ್ ಕುಡಿತಕ್ಕಂಥದ್ದು, ನೀರಿಗೆ ಹ್ಮ್ ಬೀಳ್ತಕ್ಕಂಥದ್ದು, ಹಾಗೆ ಹ್ಮ್ ಎತ್ತರದಿಂದ ಜಿಗಿತಕ್ಕಂಥದ್ದು. ಈಗ ಪಿ ಹ್ಮ್ ಎಸ್ ಕಾಲೇಜಿನಲ್ಲಿ ಈ ಇಬ್ರು ವಿಷ ವಿದ್ಯಾರ್ಥಿಗಳು ಅಂತಂದಾಗ ವಿಷ ಹಾ, ಅಂದಾಗ ಇಲಿ ಹೆಗ್ಗಣದ ವಿಷಾನು ಹಾ, ತಗೊಳ್ತಾರೆ. ಹಾ, ಇನ್ನೊಂದು ಪೆಸ್ಟಿಸೈಡ್ ಅಂದ್ರೆ ಪೆಸ್ಟಿಸ್. ಕೀಟನಾಶಕ ಇರುತ್ತಲ್ಲ, ಅದು ಹೌದು, ಭಯಂಕರವಾಗಿ ನಾನು ಟ್ರೀಟ್ಮೆಂಟ್ ಮಾಡುವಾಗ ನೋಡಿದೀವಿ. ಅದು ಹೌದು, ಎಷ್ಟೋ ದಿನಗಳವರೆಗೂ ನಾವು ಇದು ಮಾಡ್ಬೇಕಾಗತ್ತೆ. ಈ ಹೌದು. ಕೀಟನಾಶಕಗಳು ಸುಲಭವಾಗಿ ಸಿಕ್ಕೋದ್ರಿಂದ ಅದು ಅವ್ರ ಕಡೆಯಲ್ಲಿ ಸಿಗ್ತಾ ಇದೆ ಅದು. ಮುಖ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಅದನ್ನು ಹೌದು ಇಟ್ಕೊಂಡಿದ್ದಾರೆ ಹೌದು 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 ಅಗ್ರಿಕಲ್ಚರ್ಗೋಸ್ಕರ. ಹಾಗೆ ಹ್ಮ್ ಎತ್ತರದಿಂದ ಈಗ ಎಲ್ಲ ಕಡೆ ಮಲ್ಟಿ ನೀರಲ್ಲಿ ಹಾಕ್ತಾರೆ. ಸ್ಟೋರಿ ಬಿಲ್ಡಿಂಗ್ ಹ್ಮ್ ಬಂದಿವೆ. 5ನೇ ಅಂತಸ್ತು, 6ನೇ ಅಂತಸ್ತು, 20ನೇ ಅಂತಸ್ತು ಮುಗಿ ಧುಮುಕ್ತಕ್ಕಂತಹದ್ದು. ಹ್ಮ್ ಹಾಗಾಗಿ ಆಮೇಲೆ ಪ್ಯಾರಾಸೂಸೈಡ್ ಅಂತಂದ್ರೆ ಇವರಿಗೆ ಹ್ಮ್ ಸಾಯುವ ಆಸೆ ಇರಲ್ಲ, ಓನ್ಲಿ ಹ್ಮ್ ನಾಟಕ ಮಾಡ್ತಾರೆ, ಕೈ ಹಾ ಕೂಕೊಳ್ತಾರೆ, ಎರಡು ಭಯಸಕ್ಕೆ. ಮಾತು ನುಗ್ಬಿಡ್ತಾರೆ. ಹಾ ಹ್ಮ್ ಆ ಬ್ಲಾಕ್ ಮೇಲ್ ಮಾಡೋದು, ಅಪ್ಪ ಅಮ್ಮನಿಗೆ ಬ್ಲಾಕ್ ಮೇಲ್, ಅಥವಾ ಹಾ ಟೀಚರ್ ಬ್ಲಾಕ್ ಮೇಲ್, ನೀವು ಮಾರ್ಕ್ಸ್ ಕೊಟ್ಟರೋ ಇಲ್ವೋ ನಾನು ಸಾಯ್ತೀನಿ ಹ್ಮ್ ನೋಡಿ ಅಂತ ಹೇಳ್ತಕ್ಕಂಥದ್ದು, ಹ್ಮ್ ನಿಮ್ಮ ಹೆಸರು ಹ್ಮ್ ಬರೀತೀನಿ ಅಂತ ಹೇಳ್ತಕ್ಕಂಥದ್ದು. ಈ ಹಾ ತರದ ಪ್ಯಾರಾಸೂಸೈಡ್ ಕೂಡ. ನೀವು ರಿಸ್ಟ್ ಕಟ್ಟಿಂಗ್ ಅಂತಂದಾಗ ಆ, ನೆನಪಾಗುತ್ತೆ ಡಯಾನಾ. ಶಿ ಹ್ಯಾಡ್ ಅಟೆಂಪ್ಟೆಡ್ ಸೂಸೈಡ್ ಬೈ ಕಟಿಂಗ್. ಹೌದು, ಹಾ ಹೌದು, ಹೌದು ಹೌದು. ಹಾಗೆ ಈ ಪ್ಯಾರಾಸೂಸೈಡ್ ನಲ್ಲಿ ಇದು ಯಂಗ್ ವಿಮೆನ್ ನಲ್ಲಿ ಮುಖ್ಯವಾಗಿ, ಹೌದು ಹುಡುಗಿಯರು, ಹದಿವಯಸ್ಸಿನ ಹುಡುಗಿಯರು, ಹಾಗೆ ಹ್ಮ್ ಯಂಗ್ ವಿಮೆನ್, ಅವರಲ್ಲಿ ಕೋಪ ಮತ್ತೆ ಯಾವುದೇ ಡಿಸ್ಟ್ರೆಸ್ಗೆ ನಿರಾಶೆ. ಅವರು ಈ ರಿಸ್ಟ್ ಕಟ್ಟಿಂಗು, ಅಥವಾ 4 ಮಾತೆ ನುಗ್ಬಿಡೋದು, ಹ್ಮ್ ಇಲ್ಲಾಂತಂದ್ರೆ ಹ್ಮ್ ಏನಾದ್ರು ಆ, ಗಾಯ ಮಾಡ್ಕೊಳ್ತಕ್ಕಂಥದ್ದು, ಇದು ಹ್ಮ್ ಇದು ಕೂಡ ಜಾಸ್ತಿ ಆಗ್ತಾ ಇದೆ. ಪ್ರತಿ ಹೌದು ಲಕ್ಷಕ್ಕೆ 1,000 ಜನಕ್ಕೆ ಈ ಒಂದು ಹ್ಮ್ ಬಿಹೇವಿಯರ್. ಹ್ಮ್ ಹಾಗೆ ಎಕ್ಸೆಂಡೆಡ್ ಸೂಸೈಡ್ ಇದೆ, ತಾನೂ ಹ್ಮ್ ಸತ್ತು ತನ್ನ ಮನೆಯವ್ರನ್ನೂ ಸಾಯಿಸ್ತಕ್ಕಂಥದ್ದು. ಮಕ್ಕಳಿಗೆ ಹೌದು ವಿಷ ಕೊಡೋದು, ಹೆಂಡತಿಗೆ ಶೂಟ್ ಮಾಡೋದು, ಆಮೇಲೆ ನಾನು ಶೂಟ್ ಮಾಡ್ಕೊಡೋದು, ಇದು ಎಕ್ಸೆಂಡೆಡ್ ಸೂಸೈಡ್. ಇದು ಕೂಡ ಹ್ಮ್ ಆಗಾಗ ರಿಪೋರ್ಟ್ ಆಗ್ತಾ ಇರುತ್ತೆ.
ಹಾಗೆ ಸ್ಲೋ ಹೌದು. ಸೂಸೈಡ್ ಅಂತಂದ್ರೆ ಹೆಚ್ಚು ಕುಡಿತಕ್ಕಂಥದ್ದು, ಮಾದಕ ವಸ್ತು ಸೇವನೆ ಮಾಡ್ತಕ್ಕಂಥದ್ದು, ಹಾಗೆ ಹ್ಮ್ ಸಾವನ್ನು ಹತ್ತಿರ ತರುವ ವರ್ತನೆಗಳು. ಈಗ ಹ್ಮ್ ವೀಲಿಂಗು ಹ್ಮ್ ಇಲ್ಲ ಅಂತಂದ್ರೆ 160 ಕಿಲೋಮೀಟರ್ ಅಲ್ಲಿ ಬೈಕ್ ಬಿಡೋದು, ಹ್ಮ್ ಹೋಗಿ ಆಕ್ಸಿಡೆಂಟ್ ಅಂತ ಅನ್ಕೊಳ್ಳಿ ಜನ, ಅದು ಹಾ ಆತ್ಮಹತ್ಯೆ ಪ್ರಯತ್ನ ಆಗಿದೆ. ಹ್ಮ್ ಹಾಗೆ ಯಾಕೆ ಅಂತಂದ್ರೆ ಡೆತ್ ಈಸ್ ಅನ್ ಆನ್ಸರ್. ಏನು ನನ್ನ ಸಮಸ್ಯೆಗೆ ಸಾವೇ ಹ್ಮ್ ಪರಿಹಾರ ಅಂತಕ್ಕಂಥ ಯೋಚನೆ ಹ್ಮ್ ಮನುಷ್ಯನಿಗೆ ಬಂದ್ಬಿಟ್ಟು ಅಂತಂದ್ರೆ ಹ್ಮ್ ಆತ್ಮಹತ್ಯೆಗೆ ಪ್ರಯತ್ನ ಪಡ್ತಾರೆ. ಇನ್ನೊಂದು, ತಪ್ಪು ಯೋಚನೆ, ನನಗೆ ತಪ್ಪು ಸಹಾಯ ಯೋಚನೆ. ಮಾಡಿ, ಹ್ಮ್ ಸಹಾಯ ಮಾಡಿ, ನಾನು ಕಷ್ಟದಲ್ಲಿದ್ದೇನೆ, ಹ್ಮ್ ನನ್ನ ಕಷ್ಟ ಯಾರು ಕೇಳ್ತಾ ಇಲ್ಲ, ಹಾಗೆ ಹ್ಮ್ ಪ್ರೊಟೆಸ್ಟ್. ಅದು ಹ್ಮ್ ತಂದೆ ತಾಯಿ ವಿರುದ್ಧ ಪ್ರೊಟೆಸ್ಟ್ ಆಗ್ಬೋದು. ಹ್ಮ್ ಒಬ್ಬ ಬಂದು ನನಗ್ ಕೂಡ ಬದಲು ಪ್ರಮೋಷನ್ ಹ್ಮ್ ನನ್ನ ಜೂನಿಯರ್ ಕೊಟ್ಟಿದ್ದಾರೆ, ನಾನು ಹ್ಮ್ ಸಾಯ್ತೀನಿ ಸರ್, ಸಾಯುವಾಗ ನನ್ನ ಬಾಸ್ ಹೆಸರು ಬಿಟ್ಟು ಬಂದ್ಬಿಟ್ಟು ಸಾಯ್ತೀನಿ ಅಂತ ನಾವು ಪ್ರೊಟೆಸ್ಟ್ ಮಾಡ್ಬೋದು. ಹೆಂಡತಿ ಗತಿ ಏನೆಯಾ ಅದು ಗೊತ್ತಿಲ್ಲ, ನಾನು ಬಾಸ್ ಪಾಠ ಕಲಿಸ್ಬೇಕು, ನನಗೆ ಪ್ರಮೋಷನ್ ಕೊಟ್ಟೆ ನನ್ನ ಜೂನಿಯರ್ ಕೊಟ್ಬಿಟ್ಟಿದ್ದೇನೆ, ಎಂತ ಹ್ಮ್ ಅನ್ಯಾಯ ಇದು. ಹ್ಮ್ ಹಾಗೆ ನಮ್ಮ ರಾಜಕೀಯದಲ್ಲೂ ಕೂಡ ಆ, ಆಭರಣ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ, ಯಾರು ಸಾಯಿಲ್ಲ ಅಂದ್ರೆ ಟೆಂಡರ್ ಮಾಡ್ತಾರೆ, ನಾವು ಸಾಯ್ತೀವಿ ನೋಡಿ. ಅಥವಾ ಸೆಲ್ಫ್ ಎಮ್ಯುಲೇಷನ್, ಬೆಂಕಿ ಹಚ್ಕೊಳ್ತಾರೆ. ಅಲ್ಲ, ವಿಧಾನಸೌಧ ಒಂದು ಮುಂದೆ ಮೂರ್ನಾಲ್ಕು ತಮಾಷೆ ಜನ. ಅಂದ್ರೆ ಹ. ಗುಜರಾತ್ನಲ್ಲಿ ಒಬ್ಬ ಯುವಕ ಆಮರಣ ಉಪವಾಸ ಕೂತ್ಕೊಂಡಿದ್ದ. ಆ ಉಪವಾಸ ಎಂಡ್ ಆದಾಗ ಅವನು ತೂಕ ಜಾಸ್ತಿ ಆಗಿತ್ತಂತೆ. ಅಲ್ಲ, ಕೆಲವು ಸೀರಿಯಸ್ ಆಗಿದೆ, ಮುಖ್ಯವಾಗಿ ಸೆಲ್ಫ್ ಅಲ್ಲಲ್ಲ ಎಮ್ಯುಲೇಷನ್. ರಾಜಕಾರಣಿಗಳ ಉಪವಾಸ ಹೌದು, ಹೇಗಿರುತ್ತೆ ಅಂತ ತಮಾಷೆಗಳಿದೆ. ಪಂಚಾಯತ್ ಕೆಳಗಡೆ ಇಡ್ಲಿ ಇಡ್ಲಿ ಚಟ್ನಿ ಎಲ್ಲ ಇರುತ್ತೆ, ಬೆಳಿಗ್ಗೆ ತನಕ ಉಪವಾಸ ಅಂತ. ಹಾಗೆ ಹ್ಮ್ ಬೇರೆಯವ್ರ ಗಮನ ಸೆಳೀತಕ್ಕಂಥದ್ದು, ಸರ್ಕಾರದ ಗಮನ ಸೆಳೀತಕ್ಕಂಥದ್ದು, ಹ್ಮ್ ಸಂಬಂಧಪಟ್ಟ ಗಮನ ಸೆಳೆಯೋದಕ್ಕೋಸ್ಕರ ಆತ್ಮಹತ್ಯೆ ಪ್ರಯತ್ನ ಮಾಡ್ತಾರೆ, ಅದರಲ್ಲಿ ಸಕ್ಸೀಡ್ ಆಗ್ಬಿಡ್ತಾರೆ. ಹಾಗಾಗಿ ಹ್ಮ್ ಒಂದು ಕ್ರೈಸಿಸ್ ಇಂಟರ್ವೆನ್ಷನ್ ಫಸ್ಟ್ ಏಡ್ ಹ್ಮ್ ಮಾಡ್ಬೇಕು. ಹಾಗೆ ಎಲ್ಲರೂ ಕೂಡ ಈಗ ಒಂದು ವಿಷ ಕುಡಿದೆ ಅಂತ ತಕ್ಷಣ ವಾಂತಿ ಮಾಡಿಸ್ಬೇಕಾ, ಮಾಡಿಸ್ಬಾರ್ದಾ, ಅಥವಾ ಹ್ಮ್ ಆಸಿಡ್ ಕುಡಿದಿದ್ದಾನೆ ವಾಂತಿ ಮಾಡಿಸ್ಬಾರ್ದು, ನೀರು ಕುಡಿಸ್ಬೇಕು, ಹ್ಮ್ ಅಥವಾ ಅಕ್ಕಿ ಹಿಟ್ಟನ್ನ ಹ್ಮ್ ನೀರ್ಗೆ ಹಾಕಿ ಕುಡಿಸ್ಬೇಕು, ಅಥವಾ ಬನ್ಸ್ ಆಗಿತ್ತು ಅಂತಂದ್ರೆ ತಕ್ಷಣ ನೀರು ಸುರಿಬೇಕು. ಈ ತರ ಫಸ್ಟ್ ಏಡ್ ಮನೆಯವ್ರು ಮಾಡ್ಬೇಕಾಗತ್ತೆ. ಫಸ್ಟ್ ಏಡ್ ಬಹಳ ಹೌದು ಇಂಪಾರ್ಟೆಂಟ್ ಪ್ರಾಣ ಹೌದು ಉಳಿಸೋದಕ್ಕೆ. ಹೌದು ಹಾಗೆ ಹೌದು ಹೌದು ತಕ್ಷಣ ವೈದ್ಯರನ್ನ ಎಲ್ಲ ಅಲ್ಲೇ ಕರಿಬೇಕು ಅಥವಾ ಸಾಗಿಸ್ಬೇಕು. ಹಾಗೆ ಹೌದು ಹೌದು. ಆಸ್ಪತ್ರೆಗೆ ರವಾನೆ ಮಾಡಬೇಕು. ಹಾಗೆ ಲೀಗಲ್ ಇಶ್ಯೂಸ್, ಈಗ ಹ್ಮ್ 309 ಪ್ರಕಾರ ಆತ್ಮಹತ್ಯೆ ಪ್ರಯತ್ನ ಶಿಕ್ಷಾರ್ಹ ಅಪರಾಧ ಆಗಿತ್ತು, ಈಗ ಅದನ್ನು ತೆಗೆದುಹಾಕಿದ್ದಾರೆ. ಹಾಗಾಗಿ ಹೌದು ಯಾವುದೇ ಹೌದು ವ್ಯಕ್ತಿ ಹೌದು. ಪ- ಪ- ಇದು ಅಪರಾಧವಲ್ಲ, ಆತನಿಗೆ ಸಹಾಯ ಬೇಕು, ಟ್ರೀಟ್ಮೆಂಟ್ ಕೊಡಿ. ಇಲ್ಲಾಂತಾರೆ ನಾವು ಹ್ಮ್ ಆ ಹ್ಮ್ ಕೆಲಸ ಮಾಡುವಾಗ ನಮಗಿಂತ ಮೊದಲು ಪೊಲೀಸರು ಬರೋರು, ಹೌದು ಯಾರ್ರೀ ಹೌದು ಹೌದು ಅಸೂಸೆ ಹೌದು. ಮಾಡ್ಕೊಂಡಿರಂತೆ, ಎಫ್.ಐ.ಆರ್ ಆಮೇಲೆ ಮಾಡ್ತೀವಿ ಅಂತ ಪೊಲೀಸ್ ಬರೋರು, ಬಂದು ಎನ್ಕ್ವೈರಿ ಮಾಡೋವರೆಗೂ ನಾವು ಟ್ರೀಟ್ಮೆಂಟ್ ಕೊಡೋ ಹಾಗಿಲ್ಲ. ಅದು ಟ್ರೀಟ್ಮೆಂಟ್ ಕೊಡೋಂಗೂ ಡಿಲೇ ಇಲ್ಲ. ಆಗಿ ಹೋಗ್ಬಿಡೋದು. ಹೌದು ಹೌದು. ದಿನ ಬರೋದು. ಈಗ ಅದು ತೆಗೆದಾಕಿದ್ದಾರೆ. ನಮ್ಮ ಒಳ್ಳೇದು. ಇಂಡಿಯನ್ ಸೈಕಲ್ ಸೊಸೈಟಿ ಮತ್ತೆ ವೈದ್ಯಕೀಯ ಸಂಘಗಳು ಸಾಕಷ್ಟು ಒತ್ತಾಯ ಪ್ರಯತ್ನ ತಂದು ಮಾಡಿ. ಈಗ ಹ್ಮ್ ತೀನಾಜ್ಞೆಯನ್ನ ತೆಗೆದುಹಾಕಿದ್ದಾರೆ. ಹಾಗೆ ಆತ್ಮಹತ್ಯೆ ಪ್ರಯತ್ನಕ್ಕೆ ಆಸ್ಪತ್ರೆಗೆ ಹೋಗೋದಕ್ಕೆ ಹಿಂಜರಿಬಾರ್ದು. ಮೊದಲು ಬೇಡ ಸರ್, ಯಾರು ಬೇಡ ಸರ್, ಪೊಲೀಸರು ಬರ್ತಾರೆ ಸರ್, ಕೇಸ್ ಹಾಕ್ಬಿಡ್ತಾರೆ ಹ್ಮ್ ಅಂತ ಹೆದರೋ ಜನ, ಹ್ಮ್ ಈಗ ಹೆದರೋ ಹ್ಮ್ ಅವಶ್ಯಕತೆ ಇಲ್ಲ. ಹಾಗೆ ವೈದ್ಯರು ತಕ್ಷಣ ಟ್ರೀಟ್ಮೆಂಟ್ ನ ಶುರು ಮಾಡಬೇಕು. ಹ್ಮ್ ಹಾಗೆ ವ್ಯಕ್ತಿಗೆ ಮತ್ತೆ ವ್ಯಕ್ತಿ ಮನೆಯವರಿಗೆ, ಹ್ಮ್ ಸತ್ತೋಗ್ಬಿಟ್ಟೆ ಮನೆಯವರು ಸಾಯೋ ತನಕ ದುಃಖ ಪಡ್ತಾರ್ರಿ. ಹ್ಮ್ ಮಗ ಆತ್ಮಹತ್ಯೆ ಹೌದು ಮಾಡ್ಕೊಂಡ, ಹೌದು ಅಥವಾ ಹೌದು ಗಂಡ ಹೌದು. ಆತ್ಮಹತ್ಯೆ ಮಾಡ್ಕೊಂಡ, ಅಥವಾ ತಾಯಿ ಆತ್ಮಹತ್ಯೆ ಮಾಡ್ಕೊಂತು ಅಂತಂದ್ರೆ ಹ್ಮ್ ಸಾಯೋ ತನಕನು ಮನೆಯವರು ದುಃಖ ಪಡ್ತಾರೆ. ನಮ್ಮಿಂದಾಗಿ ಆತ್ಮಹತ್ಯೆ ಆಯ್ತೇನೋ, ನಾವು ನೋಡ್ಕೊಳ್ಳಿಲ್ಲ ಸರಿಯಾಗಿ, ತಪ್ಪಿತಸ್ಥ ಭಾವನೆ. ಹಾಗೆ ಹ್ಮ್ ಫ್ರೆಂಡ್ಸ್, ಹ್ಮ್ ಫ್ರೆಂಡ್ಸ್ ಬಹಳ ದುಃಖಕ್ಕೊಳಗಾಗ್ತಾರೆ. ನನ್ನ ಹ್ಮ್ ಸ್ನೇಹಿತ ರೂಮ್ಮೇಟ್ ಆಗಿದ್ದ, ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ ಸರ್, ಮರೆಯಕ್ಕಾಗಲ್ಲ ಸರ್, ನಾನೇ ಹ್ಮ್ ಹಗ್ಗ ಕತ್ತಿಸ್ದೆ, ಬಿಚ್ಚಿದೆ, ಈಗಲೂ ಕೂಡ ನೆನೆಸ್ಕೊಂಡ್ರೆ ಎದೆ ಡೌಗುಟ್ಟುತ್ತೆ, ಯಾಕೆ ಹ್ಮ್ ಮಾಡ್ಕೊಂಡ ಅಂತ ಅನ್ಸುತ್ತೆ. ಬಟ್ ಹ್ಮ್ ಇನ್ನೊಂದು ಅಂತಂದ್ರೆ, ಆತ್ಮಹತ್ಯೆ ಮಾಡ್ಕೊಂಡವರು ದೆವ್ವ ಆಗ್ಬಿಡ್ತಾರೆ ಅಂತ ಒಂದು ಭಯ ಇದೆ ನಮ್ಮಲ್ಲಿ. ಆತ್ಮಹತ್ಯೆ ಮಾಡ್ಕೊಂಡವರು, ಯಾಕೆಂದ್ರೆ ಅದು ದೆವ್ವ. ಹ್ಮ್ ಅಪಮೃತ್ಯು, ಅದು ಆಯುಷ್ ಹಾ. ಇನ್ನ ಇದೆ, ಆಸೆ ಆಸೆಗಳಿದ್ದಾವೆ. ಇರುತ್ತೆ, ಆಸೆ ಇರುತ್ತೆ, ಹಾಗಾಗಿ ಹಾಗಾಗಿ ಪ್ರೇತ ಆಗಿ ಬಂದಿದ್ದಾರೆ ಆತ್ಮಹತ್ಯೆ ಅಂತ. ಹ್ಮ್ ಮಾಡ್ಕೊಂಡವರ ಮನೆಗೆ ಯಾರು ಬಾಡಿಗೆ ಬರಲ್ಲ. ನಾನು ಹ್ಮ್ ನೋಡಿದ್ದೇನೆ, 10 ವರ್ಷ ಹ್ಮ್ 15 ವರ್ಷ ಮನೆ ಖಾಲಿ ಇರುತ್ತೆ, ಯಾರು ಹ್ಮ್ ಬರಲ್ಲ. ಏ ಹ್ಮ್ ಆತ್ಮಹತ್ಯೆ ಮಾಡ್ಕೊಂಡಂತೆ ಆ ಮನೆ ಯಾರು ಹೆಂಗ್ಸೋ ಗಂಡ್ಸೋ, ಆ ಮನೆ ಹ್ಮ್ ಸವಾಸ ಬೇಡಪ್ಪ ಅಂತ ಹ್ಮ್ ಮನೆಯ ಮಾಲೀಕ ಮಾರಾಟಕ್ಕೂ ಯಾರು ತಗೊಳಲ್ಲ, ಬಾಡಿಗೆಗೆ ಯಾರು ಬರಲ್ಲ. ಅದು ಬಂದೆ ಹ್ಮ್ ಗೊತ್ತಾಯ್ತು ಅಂತಂದ್ರೆ ಭಯದಿಂದ ಹ್ಮ್ ಅವರು ವಿಚಿತ್ರವಾದ ಬರಲ್ಲ. ಅಕ್ಷರ ಮಾಡ್ತಾರೆ. ದೆವ್ವ ಬಂತು ಹ್ಮ್ ಸರ್, ಕುತ್ತಿಗೆ ಸಿಕ್ತು ಸರ್, ಕಣ್ಮುಂದೆ ಡಾನ್ಸ್ ಮಾಡ್ತು ಸರ್ ಅಂತ ಹೇಳ್ಕೊಂಡ್ ಬರ್ತಾರೆ ನಮ್ಮ ಹತ್ರ. ಅವರೇ ಸೈಕಿಕ್ ಆಗ್ಬಿಡ್ತಾರೆ. ಅವರೇ ಸೈಕಿಕ್ ಆಗ್ಬಿಡ್ತಾರೆ. ಅದರಿಂದ ಹ್ಮ್ ಸಾವೇಗೆ ಬರಲಿ, ದೈವ ಭೂತ ಎಲ್ಲ ನಮ್ಮ ಕಲ್ಪನೆ. ಹಾಗೆ ಹ್ಮ್ ಈ ಕಳಂಕ ಮತ್ತು ಪಾಪ ಪ್ರಜ್ಞೆ, ಹ್ಮ್. ಆತ್ಮಹತ್ಯೆ ಮಾಡಿಕೊಂಡ ಮೇಲೆ ಅವನಿಗೆ ಪಾಪ ಸರ್, ಈಗ ಪ್ರಜ್ಞೆ ಈಗ ಕಾಡುತ್ತೆ. ನಮ್ಮ ಸಮಯ ಮುಗಿದು ಹೋಗ್ಬಿಟ್ಟಿದೆ. ಹೌದು, ಹೌದು. ಕೊನೆಯದಾಗಿ ನಿಮ್ಗೆ ಧನ್ಯವಾದ ಹೇಳೋದಂದ್ರೆ ಇದನ್ನ ಪ್ರಿವೆಂಟ್ ಮಾಡ್ಬೋದಾ ಅಂತ ಒಂದು 10 ಸೆಕೆಂಡ್ ಅಲ್ಲಿ ಏನಿಲ್ಲ, ಹೇಳ್ಬಿಡಿ.
ಯಾರಿಗೆ ಬೇಜಾರಿದೆ, ದುಃಖ ಇದೆ, ತಕ್ಷಣ ಅವರಿಗೆ ಕೌನ್ಸಿಲಿಂಗ್ ಮಾಡ್ರಿ, ನಾವಿದ್ದೇವೆ ಅಂತ ಹೇಳ್ರಿ. ಹಾಗೆ ಹ್ಮ್ ಫೋನ್ ಕಾಲ್, ಈಗ ಒನ್ ಹ್ಮ್ ಫೋರ್ ಫೋರ್ ಸಿಕ್ಸ್ 16 ಮಾಡಿದ್ರೆ ಹ್ಮ್ ಮಾನಸ್, ಟೆಲಿಮಾನಸ್ 14416 ತಕ್ಷಣ ಮಾಡಬೇಕು. ಹ್ಮ್ ಕೌನ್ಸಿಲರ್ ಸಿಗ್ತಾರೆ, ಮಾತಾಡ್ತಾರೆ. ಇದು ಹಾಟ್ ಹ್ಮ್ ಲೈನ್. ಹ್ಮ್ ಇದು ಮಾಡ್ಬೇಕು. ಮತ್ತೆ ವ್ಯಕ್ತಿಗಳಿಗೆ ಧೈರ್ಯವಾಗಿ ಬದುಕೋದು ಹೇಗೆ ಅಂತ ಕಲಿಸ್ಬೇಕು. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ತುಂಬಾ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು.